ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ಕಾರ್ಯಕ್ರಮ. ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್. ಧ್ವಜಾರೋಹಣ ಮಾಡಿದ ಬಳಿಕ ಗೌರವ ವಂದನೆಯನ್ನು ಸ್ವೀಕರಿಸುತ್ತಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಮಾಣಿಕ್ ಷಾ ಮೈದಾನದ ಸುತ್ತ ಸಂಚಾರ ಮಾರ್ಗ ಕೂಡ ಬದಲಾವಣೆಯನ್ನ ಮಾಡಲಾಗಿದೆ. 9 ಗಂಟೆಗೆ ಧ್ವಜಾರೋಹಣ, ರಾಜ್ಯಪಾಲ ಗೆಹ್ಲೋಟ್ ಧ್ವಜಾರೋಹಣವನ್ನು ನೆರವೇರಿಸುತ್ತಾರೆ. ಹೀಗಾಗಿ ಟ್ರಾಫಿಕ್ ಕೂಡ ಅಲರ್ಟ್ ಆಗಿದೆ. ಬೆಳಿಗ್ಗೆ 8:30ರಿಂದ 10:30ರವರೆಗೆ ಮಾಣಿಕ್ ಷಾ ಮೈದಾನದ ಸುತ್ತಮುತ್ತಲಿನ ಸಂಚಾರಕ್ಕೆ ನಿರ್ಬಂಧ ಇದೆ. ಕಬ್ಬನ್ ರೋಡ್, ಕಾಮರಾಜ್ ರಸ್ತೆ, ಬಿಆರ್ವಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಪರ್ಯಾಯ ರಸ್ತೆಗಳಲ್ಲಿ ಸಂಚರಿಸುವಂತೆ ನಗರ ಸಂಚಾರಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಕಲ ಸಿದ್ಧತೆಯಾಗಿದೆ. ಜೊತೆಗೆ ಇನ್ಫ್ಯಾಂಟ್ರಿ ರೋಡ್ನಿಂದ ಮಣಿಪಾಲ್ ಸೆಂಟರ್ ಕಡೆಗೆ ಸಂಚರಿಸುವಂತಹ ವಾಹನಗಳು ಸಫಿನಾ ಪ್ಲಾಜಾದಲ್ಲಿ ಎಡತಿರುವು, ಜೊತೆಗೆ ಮೇನ್ ಗಾರ್ಡ್ ರಸ್ತೆ, ಆಲಿಸ್ ಸರ್ಕಲ್, ಡಿಸ್ಪೆನ್ಸರಿ ರಸ್ತೆ ಹಾಗೆ ಕಾಮರಾಜ್ ರಸ್ತೆ, ಡೆಕನ್ಸನ್ ರಸ್ತೆ ಜಂಕ್ಷನ್ನಲ್ಲಿ ಬಲಕ್ಕೆ ತಿರುಗಬೇಕಾಗತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರೀಗ ನೇರ ಸಂಪರ್ಕದಿದ್ದಾರೆ ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಿಂದ. ವಿನಯ್, ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮಗೆ. ಬೆಂಗಳೂರಿನಲ್ಲಿ ಯಾವ ರೀತಿ ಸಿದ್ಧತೆ ಇದೆ? ಈ ಬಾರಿಯ ವಿಶೇಷತೆ ಏನೇನು ಕಂಡು ಬರ್ತಾ ಇದೆ? ಪ್ರತಿಮಾ, ತಮಗೂ ಕೂಡ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸದ್ಯಕ್ಕೆ ನಾನೀಗ ಮಾಣಿಕ್ ಷಾ ಮೈದಾನದಲ್ಲಿದ್ದೀನಿ. ನೀವು ನೋಡಬಹುದು, ಗಣರಾಜ್ಯೋತ್ಸವ ಅಂದ ತಕ್ಷಣ ಮಾಣಿಕ್ ಷಾ ಮೈದಾನದಲ್ಲಿ ಒಂದು ರೀತಿಯಂತಹ ಹಬ್ಬದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅದ್ದೂರಿಯಾಗಿ ಕೇಸರಿ, ಬಿಳಿ, ಹಸಿರು ಬಣ್ಣದಿಂದ ಡೆಕೋರೇಟ್ ಅನ್ನ ಮಾಡ್ತಾರೆ. ಇನ್ನು ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಸರಿಯಾಗಿ 8:55 ಮಾಣಿಕ್ ಷಾ ಪರೇಡ್ ಮೈದಾನಕ್ಕೂ ಕೂಡ ಆಗಮಿಸ್ತಾರೆ. ಇನ್ನು ಸಾರ್ವಜನಿಕರ ವೀಕ್ಷಣೆಗೆ ಬೇಕಾಗಿರುವಂತಹ ಸಕಲ ರೀತಿಯಂತಹ ಸಿದ್ಧತೆಗಳನ್ನ, ವ್ಯವಸ್ಥೆಗಳನ್ನ ಕೂಡ ಜಿಲ್ಲಾಡಳಿತ ಮತ್ತು ಬಿಬಿಎಂಪಿ ಮಾಡಿಕೊಂಡಿರುವಂತದ್ದು. ಸರಿಯಾಗಿ 8:55 ರಾಜ್ಯಪಾಲರು ಮಾಣಿಕ್ ಷಾ ಮೈದಾನಕ್ಕೆ ಆಗಮಿಸ್ತಾರೆ. ಬಳಿಕ 9 ಗಂಟೆಗೆ ಸರಿಯಾಗಿ ಧ್ವಜಾರೋಹಣವನ್ನು ಮಾಡ್ತಾರೆ. ನಂತರ ರಾಷ್ಟ್ರಗೀತೆ ಮತ್ತು ಪೊಲೀಸ್ ಬ್ಯಾಂಡ್ ನೊಂದಿಗೆ ರಾಷ್ಟ್ರಗೀತೆ ಕೂಡ ಮೊಳಗಲಿದೆ. ಇದಾದ ಬಳಿಕ ರಾಜ್ಯಪಾಲರು ತೆರೆದ ಜೀಪಿನಲ್ಲಿ ಇದೇ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಒಂದು ಪರೇಡ್ ವೀಕ್ಷಣೆಯನ್ನ ಮಾಡ್ತಾರೆ. ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಇದಾದ ಬಳಿಕ ರಾಜ್ಯಪಾಲರು ರಾಜ್ಯವನ್ನ ಉದ್ದೇಶಿಸಿ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಕೋರ್ತಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಬೇಕಾಗಿರುವಂತಹ ಸಕಲ ರೀತಿಯ ಸಿದ್ಧತೆಗಳು ಕೂಡ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಕಂಡು ಬರ್ತಾ ಇದೆ. ನೀವು ನೋಡಬಹುದು, ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಇದನ್ನ ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಇನ್ನು ಪೊಲೀಸ್ ಬಂದೋಬಸ್ತಿ ಆಗಿರ್ಬೋದು, ಎಲ್ಲವೂ ಕೂಡ ಸಕಲ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಇವತ್ತು 1400 ಮಕ್ಕಳು 2 ವಿಶೇಷವಾದಂತಹ ಸಾಂಸ್ಕೃತಿಕ ನೃತ್ಯಗಳಿಗೆ ಸಾಕ್ಷಿ ಆಗಲಿದ್ದಾರೆ. ಇದರ ಜೊತೆಗೆ ತಮಿಳುನಾಡಿನಿಂದ ಆಗಮಿಸಿರುವಂತಹ 1100 ಪೊಲೀಸ್ ಪಡೆ ಕೂಡ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗ್ತಿರುವಂಥದ್ದು ವಿಶೇಷವಾಗಿದೆ. ಇನ್ನು 650 ಮಕ್ಕಳು ಸರ್ಕಾರಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. 750 ಹೆಚ್ಚು ಮಕ್ಕಳು ಬೇರೆ ಬೇರೆ ನೃತ್ಯ ಪ್ರದರ್ಶನದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಪಥಸಂಚಲನವಾಗಿರ್ಬೋದು, ಆರ್ಮಿ, ಏರ್ ಫೋರ್ಸ್, ಸಿಆರ್ಎಫ್ ಮಹಿಳಾ ತಂಡ, ಅನೇಕ ಮಹಿಳಾ ತಂಡಗಳಾಗಿರ್ಬೋದು, ಜೊತೆಗೆ ಸಿಆರ್ಎಫ್ ಪೊಲೀಸ್, ಆರ್ಮಿ ಪೊಲೀಸ್ಗಳ ಕಡೆಯಿಂದ ಆರ್ಮಿ ಪರೇಡ್ ಕೂಡ ನಡೆಯಲಿದೆ. ಹೀಗಾಗಿ ಗಣರಾಜ್ಯೋತ್ಸವ ಆಚರಣೆಗಾಗಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು 2000 ಸಾರ್ವಜನಿಕರಿಗೆ ಇ ಪಾಸ್ಗಳನ್ನು ಕೂಡ ನೀಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್ ತಮ್ಮ ಮಾಹಿತಿಗೆ.